ಕೊಪ್ಪಳದಲ್ಲಿ ಯೂರಿಯಾಗಾಗಿ ಹಾಹಾಕಾರ ಶುರುವಾಗಿದೆ. ನಾಳೆ ಕೊಡುವಂತಹ ಯೂರಿಯಾಗೆ ಇವತ್ತೇ ಸರತಿಯಲ್ಲಿ ನಿಂತ್ಕೊಳ್ಳುವಂತಹ ಪರಿಸ್ಥಿತಿ. ಯಾಕೆ ಅಂತಂದ್ರೆ ಚೀಟಿ ಕೊಡ್ತಾ ಇದ್ದಾರೆ ಇವತ್ತು. ನಾಳೆ ಆ ಸರತಿಯ ಆಧಾರದ ಮೇಲೆ, ಚೀಟಿಯ ಆಧಾರದ ಮೇಲೆ ಯೂರಿಯಾವನ್ನು ಅವರಿಗೆ ವಿತರಣೆ ಮಾಡ್ತಾರೆ. ಹೀಗಾಗಿ ನಾಳೆ ಸಿಗೋ ಗೊಬ್ಬರಕ್ಕೆ ಇವತ್ತೇ ರೈತರು ದುಂಬಾಲು ಬಿದ್ದರು. ಗೊಬ್ಬರಕ್ಕಾಗಿ ಚೀಟಿ ಪಡೆಯೋದಕ್ಕೆ ಸಾವಿರಾರು ರೈತರು ಬಂದರು. ಸಹಕಾರಿ ಸಂಘದ ಮುಂದೆ ಜಮಾವಣೆಗೊಂಡರು. ಪೋಲೆ ಸರ್ಪಗಾವಲಿನಲ್ಲಿ ರೈತರಿಗೆ ಚೀಟಿ ವಿತರಣೆಯನ್ನ ಮಾಡಲಾಗಿದೆ. ಮಳೆಯನ್ನು ಕೂಡ ಲೆಕ್ಕಿಸದೆ ಚೀಟಿಯನ್ನ ಪಡ್ಕೊಳ್ಳಿಕ್ಕೆ ಅನ್ನದಾತರು ಸರತಿ ಸಾಲಿನಲ್ಲಿ ನಿಂತದ್ದು ಗಮನ ಸೆಳೆತು. ರೈತರನ್ನ ನಿಭಾಯಿಸಲು ಕೂಡ ಪೊಲೀಸರು ಹರಸಾಹಸವನ್ನೇ ಪಡಬೇಕಾಯಿತು. ಸದ್ಯ ಯೂರಿಯಾಗಾಗಿ ಆಗ್ತಾ ಇರುವಂತಹ ಅಭಾವ, ಎಲ್ಲೆಡೆ ಇದೇ ರೀತಿಯಾದಂತಹ ಚಿತ್ರಣ ಇದೆ. ಯೂರಿಯಾ ಕೊರತೆ ಇದೆ. ಸರಿಯಾದ ಸಮಯಕ್ಕೆ ನಮಗೆ ಸಿಗಲ್ಲ. ಎಷ್ಟೇ ಕ್ಯೂನಲ್ಲಿ ನಿಂತ್ಕೊಂಡ್ರೂ ಪ್ರಯೋಜನ ಬರಲ್ಲ. ಎಷ್ಟು ಜನಕ್ಕೆ ಸಿಗಬೇಕು ಅಷ್ಟು ಜನಕ್ಕೆ ಸಿಗುತ್ತೆ. ಆನಂತರದಲ್ಲಿ ನೋ ಸ್ಟಾಕ್ ಅಂತಾರೆ. ಸೊ ಹಾಗಾಗಿ ಫಸ್ಟಿಗೆ ಹೋಗೋಣ, ಫಸ್ಟ್ ಕಮ್ ಫಸ್ಟ್ ಪ್ರಿಫರೆನ್ಸ್ ಅಂತ ಅಂತಾರೆ ಅಂದ್ಬಿಟ್ಟು ಜನ ದುಂಬಾಲು ಬಿದ್ದಿರೋದು ನೋಡ್ತಾ ಇದ್ರಿ. ಆದರೆ ಒಮ್ಮೆಲೆಗೆ ಸಾವಿರಾರು ಜನ ಬಂದಾಗ ಪೊಲೀಸರು ಕೂಡ ಹೈರಾಣಾದರು. ಅವ್ರನ್ನ ನಿಯಂತ್ರಣಕ್ಕೆ ತರಲಿಕ್ಕೆ ಯಾರು ಕೂಡ ಲೈನಲ್ಲಿ ನಿಲ್ಲೇ ಇಲ್ಲ, ಗುಂಪಾಗಿ ಹೋಗ್ತಾ ಇದ್ರು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುಖಣ್ಣ ಕತ್ತಿಯಿಂದ. ಮುಖಣ್ಣ, ಈಗ ಸದ್ಯ ಯೂರಿಯಾ ಬೇಕಾದಷ್ಟು ಇದೆಯಾ ಅಥವಾ ಕೊರತೆ ಇದೆಯಾ? ಸೊ ಅದಕ್ಕಾಗಿ ಜನ ಈ ರೀತಿಯಾಗಿ ಮತ್ತೆ ಸಮಸ್ಯೆಗೆ ಒಳಗಾಗ್ತಾ ಇದ್ದಾರಾ, ಹೇಗೆ? ಹೌದು ದಿವ್ಯಾ, ಕೊಪ್ಪಳ ಜಿಲ್ಲೆಯಾದ್ಯಂತ ಸತತವಾಗಿ ಮಳೆ ಬಟ್ಟಿರುವ ಹಿನ್ನೆಲೆಯಲ್ಲಿ ಈ ಕಾರಣಕ್ಕಾಗಿ ರೈತರಿಗೆಲ್ಲ ಗೊಬ್ಬರ ಬೇಕಾಗಿದೆ. ಯೂರಿಯಾ ಗೊಬ್ಬರಕ್ಕಾಗಿ ಹಾಹಾಕಾರ ಉಂಟಾಗಿದೆ ಅಂತ ಹೇಳ್ಬೋದಾಗಿದೆ ಕೊಪ್ಪಳ ಜಿಲ್ಲೆಯಲ್ಲಿ. ಅದರಲ್ಲಿ ಕೊಪ್ಪಳದ ಗನ್ ಸರ್ಕಲ್ ಇರುವಂತಹ ಸಹಕಾರಿ ಅಂದ್ರೆ ಮುತ್ತೋಳಿ ಸಂಘದಲ್ಲಿ ಅಂದ್ರೆ ಸಾಕಷ್ಟು ಕೊಪ್ಪಳ ತಾಲೂಕಿನ ಎಲ್ಲಾ ರೈತರು ಬಂದೆ ಅಂದ್ರೆ ಇವತ್ತು ಬೆಳಗಿಂದ ಸಾಲ ಅಂದ್ರೆ ಗೊಬ್ಬರಕ್ಕಾಗಿ ಸರತಿ ಸಾಲಿನ ನಿಂತಿದ್ದಾರೆ ಅಂತ ಹೇಳ್ಬೋದಾಗಿದೆ. ಆದ್ರೆ ಇವತ್ತು ಗೊಬ್ಬರ ಎಲ್ಲಿ ಸ್ಟಾಕ್ ಇಲ್ಲ. ಈ ಕಾರಣಕ್ಕೆ ಕೊಪ್ಪಳ ಜಿಲ್ಲೆಗೆ ಸ್ಟಾಕ್ ಅಂದ್ರೆ ಗೊಬ್ಬರ ಬಂದಿದೆ, ಇನ್ನು ನಾಳೆ ಕೊಡ್ತಾರ ಅನ್ನೋ ಕಾರಣಕ್ಕಾಗಿ ಚೀಟಿಗಾಗಿ ಇವತ್ತು ಇದು ಹರಸಾಹಸ ಪಡೆದಾರೆ ಅಂತ ಹೇಳ್ಬೋದಾಗಿದೆ ರೈತರು ಎಲ್ಲ. ಒಟ್ಟಾರೆ ಕೊಪ್ಪಳ ಜಿಲ್ಲೆ 3 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಆಗಿರ್ಬೋದು, ಮತ್ತೆ ಮೆಕ್ಕೆಜೋಳ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಮೆಣಸಿನಕಾಯಿ, ಹೀಗೆ ಬೇರೆ ಬೇರೆ ತೋಟಗಾರಿಕೆ ಇಲಾಖೆ ಸೇರಿದಂತೆ 3 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಗಳನ್ನ ಬೆಳೆದಿದ್ದಾರೆ. ಆ ಕಾರಣಕ್ಕಾಗಿ ಯೂರಿಯಾ ಬೇಕಾಗಿದೆ ಅನ್ನೋ ಕಾರಣಕ್ಕಾಗಿ ರೈತರೆಲ್ಲ ಯೂರಿಯಾಗಾಗಿ ಗೊಬ್ಬರಕ್ಕಾಗಿ ಹರಸಾಹಸ ಪಡ್ತಿದ್ದಾರೆ. ಇದ್ರ ಜೊತೆ ಥ್ಯಾಂಕ್ ಯು ಮುಖಣ್ಣ, ನಿಮ್ಮೆಲ್ಲ ಮಾಹಿತಿಗೆ.